ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಈಸ್ ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು ಪ್ರೋಟೀನ್ ರಿಚ್ ಲಡ್ಡು ಅಂತ. ಇದು ಹೇರ್ ಗ್ರೋತ್ ಆಗೋದಕ್ಕೆ ಮತ್ತು ಸ್ಕಿನ್ ಬ್ರೈಟ್ ಆಗೋದಕ್ಕೆ ಮತ್ತು ಮಸಲ್ ಗ್ರೋತ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ತುಂಬ ಈಸಿ ಮೆಥಡಲ್ಲಿ ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾನು 5 ಥರ ಸೀಡ್ಸ್ ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ 5 ಥರ ತೊಗೊಂಡಿದ್ದೀನಿ. ಮತ್ತು ಖರ್ಜೂರ ಒಂದು 1/4 kg ಅಷ್ಟು, ತುಪ್ಪ 1 ಬೌಲು, ಮತ್ತು ಗಸಗಸೆ, ಯಾಲಕ್ಕಿ ಮತ್ತು ಕಡಲೆಕಾಯಿ ಬೀಜ ಹುರಿದಿಕ್ಕಿರೋದು, ಮತ್ತು ಒಣ ಕೊಬ್ಬರಿ. ನೋಡಿ, ಇದು ಮಾಡುವಂಥ ವಿಧಾನ. ಈಗ ರೆಡಿಮೇಡೇ ನಿಮಗೆ ಸೀಡ್ಸ್ ಸಿಗುತ್ತೆ, 4 ಥರ ಮಿಕ್ಸ್ ಇರುವಂಥ ಸೀಡ್ಸೇ ಸಿಗುತ್ತೆ. ನಾನು ಅದನ್ನೇ ತೊಗೊಂಡಿದ್ದೀನಿ. ನಾನು ಒಂದೇ ಸತಿ ಎಲ್ಲನೂ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತೀನಿ ಲೈಟಾಗಿ. ಉರಿ ಜಾಸ್ತಿ ಇಟ್ಕೊಬೇಡಿ, ಕಡಿಮೆ ಇಟ್ಕೊಂಡು ಕಡಿಮೆ ಉರಿಲೇ ಅದನ್ನು ಫ್ರೈ ಮಾಡಬೇಕು, 1-3 ಮಿನಿಟ್. ಈಗ ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಬೇಕಿದು. ಈಗ ಡ್ರೈ ಫ್ರೂಟ್ಸು, ಬಾದಾಮ್ ಮತ್ತು ವಾಲ್ನಟ್ಸ್, ಪಿಸ್ತಾ, ಕಡಲೆಕಾಯಿ ಬೀಜ, ಗೋಡಂಬಿ ಇಷ್ಟು ಸಹ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಮತ್ತು ತುಂಬ ಹೆಲ್ದಿ ಇದು. ಮಕ್ಕಳು ಸಹ ಇದನ್ನು ತಿನ್ಬೋದು. ಮಕ್ಕಳಿಗೆ ಕೊಟ್ಟರೆ ಅವ್ರಿಗೆ ಬ್ರೈನ್ ಹೆಲ್ತ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ, ಇದು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹುರಿದಿಟ್ಟಿರುವಂಥ ಸೀಡ್ಸ್. ಈ ಸೀಡ್ಸ್ ಎಲ್ಲ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ಪೌಡ್ರ್ ಬೇಡ, ಮೀಡಿಯಮಾಗಿ ಮಾಡ್ಕೊಳ್ಳಿ. ತುರಿ ತುರಿಯಾಗಿರಬೇಕು. ಇದಾಗಿದೆ. ಈಗ ಖರ್ಜೂರ ಹಾಕ್ಕೊಳ್ಳೋಣ. ಇದು ಸ್ಮೂತಿಯಾಗಿ ಬರುತ್ತೆ. ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು. ಇದಾಗಿದೆ. ಇದನ್ನು ಸಹ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಾವು ಮನೇಲೇ ಈ ಥರ ಸ್ವೀಟ್ಸ್ ಮಾಡೋದ್ರಿಂದ ಮಕ್ಕಳಿಗೆ ಹೊರಗಡೆ ತಿನ್ನಬೇಕು ಅನ್ಸಲ್ಲ. ಮತ್ತು ಲೇಡೀಸ್ಗೂ ಅಷ್ಟೇ, ಅವ್ರಿಗೂ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಅವ್ರಿಗೆ ಸ್ವೀಟ್ಸ್ ತಿನ್ನಬೇಕು ಅನ್ಸಿದಾಗ ಈ ಥರ ಮಾಡಿಕೊಂಡ್ರೆ ಇದು ಹೆಲ್ದಿಯಾಗಿರುತ್ತೆ. ಈಗ ಬೆಲ್ಲದ ಪೌಡರ್ನ ನಾನು ಒಂದು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ, ಒಂದು 50 ಗ್ರಾಮ್ ಟೇಸ್ಟ್ಗೆ. ಮತ್ತು ಈ ಬೆಲ್ಲ ಯೂಸ್ ಮಾಡೋದ್ರಿಂದ ಕ್ಯಾಲ್ಶಿಯಂ ಸಹ ನಮ್ಮ ಬಾಡಿಗೆ ಸಿಗುತ್ತೆ. ಇದನ್ನು ಸ್ವಲ್ಪ ನೋಡಿ ಬಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಅದನ್ನು ಸ್ವಲ್ಪ ಸೋಸ್ಕೋಬೇಕು. ಅದರಲ್ಲಿ ಮಣ್ಣಿರುತ್ತೆ ಮತ್ತು ಸುಣ್ಣ ಇರುತ್ತೆ. ಅದರಿಂದ ಅದು ಬಾಯಿಗೆಲ್ಲ ಸಿಕ್ಕರೆ ಒಂಥರ ತಿನ್ನೋದಕ್ಕಾಗಲ್ಲ. ಅದರಿಂದ ಅದನ್ನು ನಾನು ಸೋಸ್ಕೊಂಡಿದ್ದೀನಿ. ಈಗ ಒಂದು ಬೌಲಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ತುಪ್ಪಕ್ಕೆ ದ್ರಾಕ್ಷಿ, ಸ್ವಲ್ಪ ದ್ರಾಕ್ಷಿ ಫ್ರೈ ಆಗಲಿ. ಇದ್ರ ಜೊತೆ ಕೊಬ್ಬರಿ ತುರಿ, ಒಣ ಕೊಬ್ಬರಿ 1 ಬೌಲಷ್ಟು, ಮತ್ತು ಗಸಗಸೆ ಮತ್ತು ಯಾಲಕ್ಕಿ, ಒಂದು 10 ಯಾಲಕ್ಕಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಫ್ರೈ ಆಗ್ತಿದೆ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗೆಲ್ಲನೂ ಸಹ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವೇನಾದರೂ ರುಬ್ಬಿಟ್ಕೊಂಡಿದ್ದೀವಿ ನೋಡಿ. ಡ್ರೈ ಫ್ರೂಟ್ಸು ಇವಾಗ ಹಾಕ್ಕೊತಿದ್ದೀನಿ. ಮತ್ತು ಸೀಡ್ಸ್ದು ಅದು ಪೌಡರ್ ಮಾಡಿರೋದು ಸಹ ಇದ್ರ ಜೊತೆನೇ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಅದನ್ನು ಸಹ ಪೌಡರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಸೀಡ್ಸ್ ಇದೆಲ್ಲ ನೋಡಿ. ಇದನ್ನು ಸಹ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಲೈಟಾಗಿ ಅಂದರೆ ಉರಿ ಕಡಿಮೆ ಇಟ್ಕೊಂಡೇ ಮಿಕ್ಸ್ ಮಾಡಬೇಕು. ನೀವು ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ. ಈಗ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಳೋದ್ರಿಂದ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇನ್ನೊಂದು ಪ್ಯಾನಲ್ಲಿ ನಾವು ಖರ್ಜೂರ ಏನದು ಪೇಸ್ಟ್ ಮಾಡಿದ್ದೀವಿ ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು. ಅದಕ್ಕೆ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಅದು ಇನ್ನೂ ಸ್ವಲ್ಪ ತೆಳ್ಳಗಾಗುತ್ತೆ. ಆವಾಗ ನಮಗೆ ಮಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಒಂದು ಪ್ಯಾನಲ್ಲಿ ಬಿಸಿ ಮಾಡ್ಕೊಳ್ಳಿ. ಇದು ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಅದನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡೋವಂಥದ್ದು. ನಮ್ಮ ಹೇರ್ ಗ್ರೋತ್ ಆಗೋದಕ್ಕಂತೂ ತುಂಬ ಹೆಲ್ಪ್ ಮಾಡುತ್ತೆ ಇದು, ಹೇರ್ಗೆ ಮತ್ತು ಸ್ಕಿನ್ಗೆ. ಮತ್ತು ಪ್ರೋಟೀನ್ ತುಂಬ ಹೆವಿ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಅದರಿಂದ ನಮ್ಮ ಬಾಡಿ ಮಸಲ್ಗೆಲ್ಲ ಹೆಲ್ಪ್ ಆಗುತ್ತೆ. ಈ ಥರ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನು ಮಿಕ್ಸ್ ಮಾಡ್ತಿದ್ದಂಗೆ ಸ್ವಲ್ಪ ಬೆಚ್ಚಗಾಗಿರುತ್ತೆ ಅದು ಎಲ್ಲನೂ. ಆವಾಗ ಈಗ ಏನಿದೆ ಅದು ಬೆಲ್ಲದ ಪಾಕ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಇದು ಉಂಡೆ ಕಟ್ಟೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಬೆಲ್ಲ ನಮಗೆ ಆರ್ಗಾನಿಕ್ ಅಲ್ವಾ, ಅದು ತುಂಬ ಹೆಲ್ದಿ. ಅದು ಸಕ್ಕರೆಗಿಂತ ಬೆಲ್ಲ ಯೂಸ್ ಮಾಡೋದು ತುಂಬ ಒಳ್ಳೆಯದು. ನೋಡಿ, ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ
ಆಗ್ತಿದೆ, ಮಿಕ್ಸ್ ಆಗ್ತಿದೆ. ಉಂಡೆ ಕಟ್ಟೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅದು ಬೆಲ್ಲ ಹಾಕಿರೋದ್ರಿಂದ. ನೋಡಿ ಫ್ರೆಂಡ್ಸ್, ಆಗಿದೆ. ಈಗ ಉಂಡೆ ಕಟ್ತಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.